ಆತ ಒಂದು ಕಾಲದ ಬೇಡಿಕೆಯ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಕರಿಯರ್ ಅನ್ನು ಪ್ರಾರಂಭಿಸಿ ಟೀಂ ಇಂಡಿಯಾ ಪ್ರತಿನಿಧಿಸಿದ್ದರು. 53 ವರ್ಷದ ಮಾಜಿ ಆಟಗಾರ ಭಾರತದ ಪರ 2 ಟೆಸ್ಟ್ ಪಂದ್ಯಗಳನ್ನಾಡಿ ಎಲ್ಲರ ಗಮನ ಸೆಳೆದಿದ್ದರು. ಆತ ಒಂದು ಕಾಲದ ಬೇಡಿಕೆಯ ಕ್ರಿಕೆಟ್ ಆಟಗಾರ. ಕ್ರಿಕೆಟ್ ಕರಿಯರ್ ಅನ್ನು ಪ್ರಾರಂಭಿಸಿ ಟೀಂ ಇಂಡಿಯಾ ಪ್ರತಿನಿಧಿಸಿದ್ದರು. ಅವರ ಆ ಒಂದು ಕ್ರಿಕೆಟ್ ಜರ್ನಿಯೇ ರೋಚಕ. 53 ವರ್ಷದ ಮಾಜಿ ಆಟಗಾರ ಭಾರತದ ಪರ 2 ಟೆಸ್ಟ್ ಪಂದ್ಯಗಳನ್ನಾಡಿ ಎಲ್ಲರ ಗಮನ ಸೆಳೆದಿದ್ದರು. ಹಾಸನದ ಅರಸೀಕೆರೆ ಮೂಲದ ಕ್ರಿಕೆಟಿಗರಾಗಿದ್ದ ಅವರು ಭಾರತದ ಕ್ರಿಕೆಟ್ ತಂಡದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಆದರೆ ಅವರು ಇವಾಗ ನಮ್ಮೊಂದಿಗೆ ಇಲ್ಲ ಎಂಬುದನ್ನೇ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಒಬ್ಬ ಸೆಲೆಬ್ರಿಟಿಯಾಗಿ ಮೆರೆದಂತಹ ಅವರಿಗೆ ಏನಾಗಿತ್ತೋ ಏನೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈತಾರೆ ಮೂಲತಃ ಕನ್ನಡಿಗ. ಟೀಂ ಇಂಡಿಯಾದ 53 ವಯಸ್ಸಿನ ಮಾಜಿ ಆಟಗಾರ ಡೇವಿಡ್ ಜಾನ್ಸನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದೇನಾಯ್ತು ಏನು? ಅನಾರೋಗ್ಯದ ಹಿನ್ನೆಲೆ ಬಹಳ ದಿನದಿಂದ ಮಾನಸಿಕ ಖಿನ್ನತೆಗೊಳಗಾಗಿದ್ದರು. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ದೈಹಿಕ ಹಾಗೂ ಮಾನಸಿಕವಾಗಿ ಬಲಿಷ್ಠರಾಗಿಯೇ ಇರುತ್ತಾರೆ. ಆದರೆ ಇವರು ಯಾಕೆ ಹೀಗೆ ಮಾಡಿಕೊಂಡರೂ ಗೊತ್ತಿಲ್ಲ. ಮನೆಯ 4ನೇ ಫ್ಲೋರ್ನಿಂದ ಜಿಗಿದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಕರ್ನಾಟಕದ ಹಾಸನದ ಅರಸೀಕೆರೆ ಮೂಲದವರಾದ ಡೇವಿಡ್ ಜಾನ್ಸನ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿ ತಮ್ಮ ಕ್ರಿಕೆಟ್ ಜೀವನದ ಬಗ್ಗೆ ಹೇಳಿ ಬೇಸರ ವ್ಯಕ್ತಪಡಿಸಿದ್ದರು. ಒಂದು ಟೈಮ್ನಲ್ಲಿ ಟೀಂ ಇಂಡಿಯಾದಲ್ಲಿ ಕರ್ನಾಟಕದ 7 ಬೌಲರ್ಗಳು ಆಡುತ್ತಿದ್ದರು. ಇದೇ ಡೇವಿಡ್ ಜಾನ್ಸನ್ ಅವರ ಕ್ರಿಕೆಟ್ ಕರಿಯರ್ಗೆ ಹಿನ್ನಡೆ ಆಯ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ್ದ ಅವರು, ಖಂಡಿತ ಹೌದು ಎನ್ನುತ್ತೇನೆ. ಅನಿಲ್ ಕುಂಬ್ಳೆ, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ರಾಹುಲ್ ದ್ರಾವಿಡ್, ಜೋಶಿ. ದ್ರಾವಿಡ್ ಬ್ಯಾಟ್ಸ್ಮನ್ ಆಗಿದ್ದರು. ಜೋಶಿ ಅದಾಗಲೇ ಟೀಂ ಇಂಡಿಯಾದಲ್ಲಿ ಹೆಸರು ಮಾಡಿಕೊಂಡಿದ್ದರು. ಹೊಸಬರು ಯಾರೆಂದರೆ ನಾನು ಮತ್ತು ದೊಡ್ಡ ಗಣೇಶ. ಇದೇ ಕಾರಣಕ್ಕೆ ಭಾರತ ತಂಡದ ಬಗ್ಗೆ ಬೇಡದ ಮಾತುಗಳು ಶುರುವಾದವು. ಇದು ಸೌತ್ ಝೋನ್ ಟೀಮ್, ಇಂಡಿಯಾ ಟೀಮ್ ಅಲ್ಲ ಎನ್ನುತ್ತಿದ್ದರು. ಯಾಕೆಂದರೆ ನಾವು 7 ಮಂದಿ ಕರ್ನಾಟಕದಿಂದ ಇದ್ದೆವು. ಜೊತೆಗೆ ಹೈದರಾಬಾದ್ನಿಂದ 2 ಆಟಗಾರರಿದ್ದರು. ಲಕ್ಷ್ಮಣ್ ಮತ್ತು ಮೊಹಮ್ಮದ್ ಅಜರುದ್ದೀನ್ ಹೈದರಾಬಾದ್ನವರಾಗಿದ್ದರು. ಹೀಗಾಗಿ ಇದೊಂದು ದಕ್ಷಿಣ ವಲಯದ ಆಟಗಾರರು ಎಂದು ಮಾತನಾಡಿಕೊಳ್ಳಲು ಶುರು ಮಾಡಿದರು. ಈ ಟೀಕೆಗಳು ನನ್ನ ಕ್ರಿಕೆಟ್ ಕರಿಯರ್ಗೆ ಹೊಡೆತ ಬೀಳಲು ಶುರುವಾಯಿತು. ನನಗೆ ಗೊತ್ತಿತ್ತು, ಸೆಟ್ ಆಗಿರುವ ಆಟಗಾರರನ್ನ ತೆಗೆಯಲು ಆಗುತ್ತಿರಲಿಲ್ಲ. ಹೊಸಬರು ಅಂದರೆ ನಾನು ಮತ್ತು ಗಣೇಶ್. ನನಗೂ ಇನ್ನೂ ಒಂದು 5 ಪಂದ್ಯಗಳನ್ನ ಜಾಸ್ತಿ ಆಡಿಸಿದ್ದರೆ ಖಂಡಿತ ನಾನು ಕೂಡ 5 ವಿಕೆಟ್ ಜಾಸ್ತಿ ಪಡೆಯುತ್ತಿದ್ದೆ. ಆವಾಗ ನನ್ನನ್ನು ತಂಡದಿಂದ ತೆಗೆಯುವುದು ಕಷ್ಟವಾಗುತ್ತಿತ್ತು ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಭಾರತದ ಪರ 2 ಟೆಸ್ಟ್ ಪಂದ್ಯಗಳನ್ನಾಡಿದ್ದ ಕೀರ್ತಿ ಇವರಿಗಿದೆ. ಅಕ್ಟೋಬರ್ 16, 1971ರಲ್ಲಿ ಜನಿಸಿದ ಡೇವಿಡ್ ವೇಗದ ಮಧ್ಯಮ ಬೌಲರ್ ಆಗಿ ಗುರುತಿಸಿಕೊಂಡಿದ್ದು, ಜೊತೆಗೆ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದರು. 1966ರಲ್ಲಿ 2 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಲ್ಲದೆ 3 ವಿಕೆಟ್ಗಳನ್ನು ಪಡೆದ ಕನ್ನಡಿಗ. ಅಕ್ಟೋಬರ್ 16, 1971ರಲ್ಲಿ ಜನಿಸಿದ ಡೇವಿಡ್ ವೇಗದ ಮಧ್ಯಮ ಬೌಲರ್ ಆಗಿ ಗುರುತಿಸಿಕೊಂಡಿದ್ದರು. ಒಟ್ಟಿನಲ್ಲಿ ಕನ್ನಡಿಗನ ಈ ಸಾವು ಕ್ರಿಕೆಟ್ ಪ್ರಿಯರಿಗೆ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.